ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಮೀನ ರಾಶಿಯವರೇ, ಈ ಒಂದು ಅದ್ಭುತವಾದ ಭಯಂಕರವಾದ ಹುಣ್ಣಿಮೆಯ ನಂತರ 3 ದೊಡ್ಡ ಘಟನೆಗಳು ನಡೆಯುತ್ತದೆ. ಸತ್ಯ ತಿಳಿದರೆ ಖಂಡಿತವಾಗಿ ಆಶ್ಚರ್ಯವನ್ನ ಪಡುತ್ತೀರಾ. ನಿಮ್ಮ ಮನೆಯಲ್ಲಿ ಮತ್ತು ನಿಮ್ಮ ಜೀವನದಲ್ಲಿ ಈಗ ಅದೃಷ್ಟ ಸಂಪತ್ತು ಸಂಪೂರ್ಣವಾಗಿ ನಿಮ್ಮ ಜೀವನವನ್ನ ಸುತ್ತುವರಿಯುವಂತಹ ಸಮಯ. ಈಗ ದೊಡ್ಡ ದೊಡ್ಡ ಘಟನೆಗಳು, ಸವಾಲಿನಂತಹ ವಿಚಾರಗಳು ನಿಮ್ಮ ಮನೆ ಮತ್ತು ಮನಸ್ಸನ್ನು ತಲುಪುತ್ತದೆ. ಈ ಸಮಯದಲ್ಲಿ ಬಹಳಷ್ಟು ಜಾಗರೂಕತೆ, ಎಚ್ಚರಿಕೆ ಅಗತ್ಯವಾಗಿರುತ್ತದೆ. ನಿಮಗಿರುವ ಎಲ್ಲ ಕೆಲಸಗಳನ್ನು ಕೂಡ ಈ ಸಂದರ್ಭದಲ್ಲಿ ಅಚ್ಚುಕಟ್ಟಾಗಿ ನಿರ್ವಹಿಸಬೇಕು ಮತ್ತು ತಾಳ್ಮೆ, ಶ್ರದ್ಧೆ, ಭಕ್ತಿಯಿಂದ ಮುಂದುವರಿಯಬೇಕು. ನಿಮಗಿರುವ ಎಲ್ಲವನ್ನ ಕೂಡ ಪ್ರಾಮಾಣಿಕವಾಗಿ ಮುಂದುವರಿಸಿಕೊಂಡು ಹೋಗುವಂತಹ ಒಂದು ಶಕ್ತಿಯನ್ನು ಪಡೆದುಕೊಳ್ಳಬೇಕು. ನಿಮ್ಮ ಜೀವನದಲ್ಲಿ ಈ ಒಂದು ಅಮಾವಾಸ್ಯೆ ಶಕ್ತಿಶಾಲಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ಸಂದರ್ಭದಲ್ಲಿ ಒಂದು ಪ್ರಾಣಿ ನಿಮ್ಮ ಕಣ್ಣಿಗೆ ಬೀಳುತ್ತದೆ. ಅದು ಕಂಡ ನಂತರ ನಿಮ್ಮ ಜೀವನದ ಚಿತ್ರಣವೇ ಬದಲಾಗುತ್ತದೆ. ನಿಮ್ಮ ದಿಕ್ಕು ಬದಲಾಗುತ್ತದೆ. ನೀವು ಗುರಿಯತ್ತ ಸ್ಪಷ್ಟವಾಗಿ ಸಾಗುತ್ತೀರಾ. ನೀವು ಪಟ್ಟಿರುವಂತಹ ಪ್ರತಿಯೊಂದು ಕಷ್ಟ, ಕಣ್ಣೀರು, ದುಃಖ ಎಲ್ಲವನ್ನ ಕೂಡ ಸರಿಪಡಿಸಿಕೊಂಡು ಮುಂದಕ್ಕೆ ಸಾಗುವಂತಹ ಒಂದು ಧೈರ್ಯ, ಆತ್ಮವಿಶ್ವಾಸವನ್ನ ಪಡೆದುಕೊಳ್ತೀರಾ. ನಿಮ್ಮ ಕಷ್ಟದ ಕಣ್ಣೀರನ್ನ ಸಂಪೂರ್ಣವಾಗಿ ದೂರ ಮಾಡಿಕೊಂಡು ನಿಮ್ಮ ಕೈಲಾದಷ್ಟು ಸಹಾಯವನ್ನ ಮಾಡೋದಕ್ಕೆ ಪ್ರಯತ್ನ ಪಡ್ತೀರಾ. ಒಟ್ಟಾರೆಯಾಗಿ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಸಂಪೂರ್ಣವಾದ ಜೀವನ ಬದಲಾಗುತ್ತದೆ. ನಿಮ್ಮನ್ನ ಯಾರೂ ಅರ್ಥ ಮಾಡಿಕೊಳ್ಳದಿದ್ದರೂ ಕೂಡ ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ಈಗ ದೇವರ ಅನುಗ್ರಹ ಸಿಗುತ್ತದೆ. ಈ ಜಗತ್ತಿನಲ್ಲಿ ಮೀನ ರಾಶಿ ಅಂದ್ರೆ ಕೇವಲ ವಿಶೇಷವಾಗಿರುವಂತಹ ರಾಶಿ ಅಷ್ಟೇ ಅಲ್ಲದೆ ಒಂದು ವಿಚಾರಗಳನ್ನ, ಒಂದು ಬುದ್ಧಿವಂತಿಕೆಯನ್ನ ಮತ್ತು ತಮ್ಮ ವ್ಯಕ್ತಿತ್ವದಿಂದ ಎಲ್ಲವನ್ನ ಕೂಡ ನೋಡಿಕೊಳ್ಳುವಷ್ಟು ಸಾಮರ್ಥ್ಯವನ್ನ ಹೊಂದಿರತಕ್ಕಂಥವರು. ಅಷ್ಟೇ ಅಲ್ಲದೆ ಮಹಾಸಾಗರದಷ್ಟು ಆಳವಾದಂತಹ, ಯಾರಿಗೂ ಕಾಣದ ಭಾವನೆಗಳ ಜಗತ್ತನ್ನೇ ಇಟ್ಟುಕೊಂಡಿರುವಂತಹ ನಿಗೂಢವಾದ ಪ್ರಪಂಚವನ್ನ ಹೊಂದಿರತಕ್ಕಂಥವರು. ಅತಿ ದೊಡ್ಡ ರಹಸ್ಯವನ್ನ ಇಂದಿನ ದಿನದಲ್ಲಿ ನಾವು ಭೇದಿಸಬೇಕು. ಅದರಲ್ಲೂ ಕೂಡ ಈಗ ಸಂಭವಿಸುತ್ತಿರುವಂತಹ ಅತ್ಯಂತ ಪವಿತ್ರ ಹಾಗೂ ಅದ್ಭುತವಾಗಿರುವ ಶಕ್ತಿಶಾಲಿ ಅಮಾವಾಸ್ಯೆಯ ನಂತರ ನಿಮ್ಮ ಜೀವನದಲ್ಲಿ, ನಿಮ್ಮ ಬದುಕಿನಲ್ಲಿ ಎಂತಹ ಮಹಾ ಅದೃಷ್ಟದ ದಿನಗಳು ಬರುತ್ತದೋ ಅಷ್ಟೇ ರೋಮಾಂಚನಕಾರಿಯಾಗಿರುವಂತಹ ಸವಾಲುಗಳನ್ನು ಎದುರಿಸಬೇಕಾಗಿ ಬರುತ್ತದೆ. ಏಕೆಂದರೆ ನಿಮ್ಮ ಜೀವನ ಬಹಳಷ್ಟು ಸುಲಭವಾಗಿರಲಿಲ್ಲ. ಬಹಳಷ್ಟು ನೋವು, ಕಷ್ಟ ಮತ್ತು ರಾತ್ರಿಗಳಲ್ಲಿ ನಿದ್ರೆಗಳಿಲ್ಲದೆ ಬಹಳಷ್ಟು ಕಷ್ಟವನ್ನ ಅನುಭವಿಸಿದ್ದೀರಾ. ಇದಕ್ಕೆಲ್ಲ ಕಾರಣ ನಿಮ್ಮ ಶತ್ರುಗಳು. ಅವರು ಎಂಥ ಸಂಚನ ರೂಪಿಸ್ತಿದ್ದಾರೆ ಅಂದ್ರೆ ಈ ಅಮಾವಾಸ್ಯೆ ಒಳಗೆ ನಿಮ್ಮನ್ನ ನಾಶ ಮಾಡಲು ತಾಂತ್ರಿಕ ಕ್ರಿಯೆಗಳನ್ನ ರೂಪಿಸ್ತಾ ಇದ್ದಾರೆ. ನಿಮ್ಮ ಮೇಲೆ ಎಲ್ಲಾ ರೀತಿಯ ಒಂದು ರಹಸ್ಯಗಳನ್ನ ತಿಳಿದುಕೊಂಡು ನಿಮ್ಮನ್ನ ಜೀವನದಲ್ಲಿ ಎಂದಿಗೂ ಮುಂದೆ ಬರದಷ್ಟು ನಿಮ್ಮನ್ನ ಬಂಧನ ಮಾಡೋದಕ್ಕೆ ಕಾಯ್ತಾ ಇದ್ದಾರೆ. ಹಾಗಾದ್ರೆ ಈ ಸಂದರ್ಭದಲ್ಲಿ ನೀವು ಕತ್ತಲ ಒಂದು ಜಗತ್ತಿನಿಂದ ಹೊರಗೆ ಬಂದು ಏಕಾಂಗಿಯಾಗಿರೋದಕ್ಕೆ ಸಾಧ್ಯವಾಗದೇ ಇರುವಷ್ಟು ಪ್ರೀತಿಯನ್ನ ಬಯಸ್ತಾ ಇದ್ದೀರಾ. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಎಲ್ಲವೂ ಸರಿ ಹೋಗುತ್ತೆ. ನಿಮ್ಮ ಕೋಪ ದುರಂಕಾರವಲ್ಲ, ಈ ಬ್ರಹ್ಮಾಂಡದ ಒಂದು ಭಯಾನಕ ಸತ್ಯ. ಮತ್ತೊಂದು ವಿಚಾರ ಅಂದ್ರೆ ನಿಮ್ಮ ಜೀವನದಲ್ಲಿ ಒಂದು ಕತ್ತೆಯಂತಹ ಪ್ರಾಣಿ ಖಂಡಿತ ಎಲ್ಲವನ್ನ ಬದಲಾಯಿಸುತ್ತದೆ. ನಿಮ್ಮ ಜೀವನದ ಅಸಲಿ ಕತೆ ಈಗ ಶುರುವಾಗುತ್ತದೆ. ಸಂಪೂರ್ಣವಾಗಿ ನೀವು ಗುರಿಯತ್ತ ಸಾಗುತ್ತೀರಾ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ನಿಮ್ಮ ಪ್ರತಿಯೊಂದು ಪ್ರತಿಕ್ರಿಯೆ ಶಕ್ತಿಯನ್ನ ರೂಪಿಸುತ್ತದೆ. ಅದಕ್ಕೋಸ್ಕರ ಜನರಿಂದ ನೀವು ದೂರವಾದಷ್ಟು ನಿಮ್ಮ ಮನೆಯಲ್ಲಿ, ಮನಸ್ಸಿನಲ್ಲಿ ಶಾಂತಿಯನ್ನ ಕಾಪಾಡಿಕೊಳ್ತೀರಾ. ಹೌದು ಸ್ನೇಹಿತರೆ, ಮೀನ ರಾಶಿಯವರೇ, ಆಧ್ಯಾತ್ಮಿಕವಾಗಿ ಪ್ರಪಂಚದ ಒಳಗೆ ಬಹಳ ವೇಗವಾಗಿ ಸೆಳೆಯುವಂತಹ ಒಂದು ಆಯಸ್ಕಾಂತೀಯ ಗುಣವನ್ನು ನೀವು ಹೊಂದಿದ್ದೀರಾ. ಅದರಲ್ಲೂ ಕೂಡ ಗಮನಿಸಬೇಕಾದ ಒಂದು ದೊಡ್ಡ ರಹಸ್ಯ ಅಂದರೆ ನಿಮ್ಮ ಗುಪ್ತ ಶತ್ರುಗಳು ನಿಮ್ಮ ಮನೆಯ ಮೇಲೆ ಕಣ್ಣಿಟ್ಟಿದ್ದಾರೆ. ಹಾಗಾಗಿ ಇವರು ಜನರ ಜೊತೆ ತುಂಬ ಬೆರೆತಾಗ ನಿಮ್ಮ ನಕಾರಾತ್ಮಕವಾದ ಶಕ್ತಿಗಳು ನಿಮ್ಮನ್ನು ಎಲ್ಲ ರೀತಿಯಿಂದಲೂ ನಾಶ ಮಾಡೋದಕ್ಕೆ ಸಿದ್ಧವಾಗ್ತಾ ಇದೆ. ನಿಮ್ಮನ್ನು ಸುಲಭವಾಗಿ ಆಕ್ರಮಿಸುತ್ತದೆ. ಅದಕ್ಕಾಗಿಯೇ ನಿಮ್ಮ ಆತ್ಮ ಸುರಕ್ಷತೆಗಾಗಿ ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳಬೇಕಾದ ಮುಖ್ಯ ವಿಚಾರ ಅಂದರೆ ಮಹಾಶಿವನ ಆರಾಧನೆ ಮಾಡುವಂಥದ್ದು. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ನಕಾರಾತ್ಮಕತೆ, ದೌರ್ಬಲ್ಯ ಎಲ್ಲವೂ ದೂರವಾಗುತ್ತೆ. ನಿಮ್ಮ ಒಳ್ಳೆಯತನದಿಂದ ನೀವು ಕಳೆದುಕೊಂಡಂತಹ ಪ್ರತಿಯೊಂದು ಆಸ್ತಿ ಸಂಪತ್ತನ್ನು ಸೃಷ್ಟಿ ಮಾಡಿಕೊಳ್ತೀರಾ. ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ವಿಪರೀತವಾಗಿರುವಂತಹ ಹಣಕಾಸಿನ ಒಂದು ಅದ್ಭುತವಾದ ಘಟನೆ ನಡೆಯುತ್ತದೆ. ಪ್ರಸ್ತುತವಾಗಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಆತಂಕಗಳು, ಕಷ್ಟಗಳನ್ನು ಸುಲಭವಾಗಿ ದಾಟುವಂತಹ ಶಕ್ತಿಯನ್ನ ಭಗವಂತ ಕೊಡ್ತಾರೆ. ಈ ಕೆಲವು ಸರಳವಾದ, ಪ್ರಬಲವಾದ ದೈವಿಕ ಪರಿಹಾರವನ್ನ ಪಾಲಿಸೋದಾದ್ರೆ ನಿಮ್ಮ ಜೀವನದ ಪ್ರತಿ ಸಮಸ್ಯೆಗಳಿಗೆ ಉತ್ತರವನ್ನ ಕಂಡುಕೊಳ್ಳಬಹುದು. ನಿಮ್ಮ ಮನೆ, ಮನಸ್ಸು ಮತ್ತು ನಿಮ್ಮ ಜೀವನ ಯಾವಾಗಲೂ ಕೂಡ ಅದ್ಭುತವಾಗಿರುತ್ತೆ. ಒಟ್ಟಾರೆಯಾಗಿ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಘಟನೆಗಳಲ್ಲಿ ನೀವು ಅನುಭವಿಸುವಂತಹ ಪ್ರತಿ ಸಮಸ್ಯೆಗಳಲ್ಲಿ ಉತ್ತರವನ್ನ ಕಂಡುಕೊಳ್ತೀರಾ. ಹೌದು, ಜುಲೈ ತಿಂಗಳು ನಿಮಗೆ ಬಹಳ ವಿಶೇಷವಾದ ಸಮಯ. ಜುಲೈ 13, 14, 15 ಮತ್ತು 16ನೇ ತಾರೀಕಿನ ನಂತರ ನಿಮ್ಮ ಮನೆಯಲ್ಲಿ ನಡೆಯುವಂತಹ ಒಬ್ಬ ವ್ಯಕ್ತಿಯಿಂದ ನಿಮ್ಮ ಇಡೀ ಜೀವನವು ಬದಲಾಯಿಸುತ್ತದೆ. ಅತ್ಯಂತ ದೊಡ್ಡ ರಹಸ್ಯದ ಸಂಗತಿ ನಿಮ್ಮ ಕಣ್ಣೆದುರು ಹೊರಬರುತ್ತದೆ. ಈ ರಹಸ್ಯ ನಿಮ್ಮ ಇಡೀ ಬದುಕನ್ನು ಅಲುಗಾಡಿಸಿ ಬಿಡುತ್ತದೆ. ಇದು ಕೇವಲ ಪ್ರಾರಂಭ ಮಾತ್ರವಾಗಿರುತ್ತದೆ. ಒಟ್ಟಾರೆಯಾಗಿ ಮೀನ ರಾಶಿಯ ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ ನಿಮಗೆ ದೈವಿಕವಾದ ಅನುಗ್ರಹದ ಜೊತೆಗೆ ಕೆಲವೊಂದಿಷ್ಟು ವಿಚಾರಗಳು ಸಿಗ್ತಾ ಹೋಗುತ್ತೆ.
ಈ ಮಾತನ್ನ ತಮಾಷೆಯಾಗಿ ತೆಗೆದುಕೊಳ್ಳಬೇಡಿ. ನಿಮ್ಮ ಶತ್ರುಗಳ ಪಾಪದ ಕೂಡ ತುಂಬಿ ತುಳುಕುತ್ತಿದೆ. ನಿಮ್ಮ ಜೀವನದಲ್ಲಿ ನಿಮ್ಮ ಮೇಲೆ ತಾಂತ್ರಿಕ ಕ್ರಿಯೆಗಳನ್ನು, ಪ್ರಯೋಗವನ್ನು ಮತ್ತು ಮಾಟ ಮಂತ್ರ ತಂತ್ರಗಳನ್ನು ಮಾಡ್ತಿರ್ತಕ್ಕಂಥ ಜನರ ನಿಜವಾದ ಮುಖವಾಡ ನಿಮ್ಮ ಕಣ್ಣೆದುರು ತೆರೆದುಕೊಳ್ಳುತ್ತದೆ. ಈ ಮಾತುಗಳು ನಿಜವಾಗಿ ನಿಮ್ಮ ಜೀವನದಲ್ಲಿ ಎಲ್ಲವನ್ನ ಕೂಡ ಒಂದು ತೆಗೆದುಹಾಕುವಂತಹ ಶಕ್ತಿಯನ್ನು ಹೊಂದಿರುತ್ತದೆ. ಏಕೆಂದರೆ ನಿಮ್ಮ ಶತ್ರುಗಳ ಕಾಟದಿಂದ ನೀವು ನೊಂದು ಬೆಂದು ಹೋಗಿದ್ದೀರಾ ಮತ್ತು ಎಲ್ಲ ರೀತಿಯ ಪ್ರಯತ್ನಗಳಲ್ಲೂ ಕೂಡ ಸೋಲನ್ನು ಅನುಭವಿಸಿದ್ದೀರಾ. ಈಗ ದೊಡ್ಡ ದೊಡ್ಡ ವಿಚಾರಗಳು ನಿಮ್ಮ ಕಣ್ಣೆದುರು ಅನಾವರಣವಾಗುತ್ತೆ. ದೇವರು ನಿಮಗೆ ಆಶೀರ್ವಾದವನ್ನು ನೀಡ್ತಿದ್ದಾರೆ. ನಿಮ್ಮ ವಿಚಾರದಲ್ಲಿ ಇನ್ನು ಮುಂದೆ ಊಹಿಸಲಾಗದ ಭೀಕರ ಘಟನೆಗಳನ್ನು ನಡೆಯುತ್ತದೆ. ಅದನ್ನು ನೀವು ಎದುರಿಸೋಕೆ ಸಿದ್ಧರಾಗಬೇಕು. ಈ ಸವಾಲುಗಳನ್ನು ನೀವು ಮುಗಿಸಿದ ನಂತರ ನಿಮ್ಮ ಜೀವನದಲ್ಲಿ ಎಂದಿಗೂ ಕೂಡ ಅಂದುಕೊಳ್ಳದಷ್ಟು ಸಂಪತ್ತು, ಆರೋಗ್ಯ, ಶಾಂತಿ, ನೆಮ್ಮದಿ ತುಂಬುತ್ತದೆ. ಈ ಕತ್ತಲು ತುಂಬಿದಂತಹ ಅಮಾವಾಸ್ಯೆಯ ನಂತರ ನಿಮ್ಮ ಜೀವನದಲ್ಲಿ ಒಂದು ಮಹತ್ತಾಗಿರುವಂತಹ ಬೆಳಕು ಸುರಿಯುತ್ತದೆ. ಆ ರಹಸ್ಯ ಇಡೀ ನಿಮ್ಮ ಜೀವನದ ಚಿತ್ರಣವನ್ನೇ ಬದಲಾಯಿಸುತ್ತದೆ. ಆ ಅಪರಿಚಿತ ಒಂದು ವ್ಯಕ್ತಿಯ ಜೊತೆಗೆ ದೊಡ್ಡ ದೊಡ್ಡ ರಹಸ್ಯ ಕೂಡ ಸಂಭವಿಸುತ್ತದೆ. ಈ ಸಮಯದಲ್ಲಿ ನೀವು ಖಂಡಿತವಾಗಿ ಧೈರ್ಯವಾಗಿರಬೇಕು ಮತ್ತು ಮನಸ್ಸನ್ನು ಸ್ಥಿಮಿತದಲ್ಲಿಟ್ಕೊಳ್ಬೇಕು. ಯೋಗ, ಧ್ಯಾನ ಮಾಡಬೇಕು. ದೇವರ ಮೇಲಿನ ನಂಬಿಕೆಯನ್ನು ಕಳೆದುಕೊಳ್ಬಾರ್ದು. ನಿಮ್ಮ ವಿನಯವೇ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಶಕ್ತಿಯಾಗಿರುತ್ತೆ. ಹೌದು ಸ್ನೇಹಿತರೆ, ಈಗ ಸಾಧ್ಯವಾದಷ್ಟು ಎಲ್ಲ ಕುತಂತ್ರಗಳ ನಾಟಕವನ್ನು ಪತ್ತೆ ಹಚ್ಚಲು ಕೆಲವು ಸ್ವಂತ ಲಾಭಕ್ಕಾಗಿ ತಮ್ಮನೊಂದಿಗೆ ನಾಟಕವನ್ನಾಡಿ ಎಲ್ಲ ರಹಸ್ಯವನ್ನು ತಿಳಿದುಕೊಂಡು ನಿಮ್ಮನ್ನು ಬೀದಿಗೆ ತಳ್ಳಿರುವಂತಹ ನಿದರ್ಶನಗಳು ಸಾಕಷ್ಟಿದೆ. ನೀವು ಎಲ್ಲರನ್ನ ನಂಬಿದ್ದೀರಾ ಮತ್ತು ಮೋಸ ಹೋಗಿದ್ದೀರಾ. ಈಗ ನಿಮ್ಮ ಕೈಯಲ್ಲಿ ಹಣವಿಲ್ಲ ಮತ್ತು ಅಗತ್ಯವಿರುವಂತಹ ವಸ್ತುಗಳಿಲ್ಲ ಮತ್ತು ನಿಮ್ಮ ಕುಟುಂಬದವರನ್ನ ಸಂತೋಷವಾಗಿ ನೋಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ನಿಮ್ಮ ಕಠಿಣ ಪರಿಶ್ರಮವನ್ನು ಯಾರೂ ಕೂಡ ಎಂದಿಗೂ ಮೆಚ್ಚುವುದಿಲ್ಲ. ನಿಮ್ಮ ನಂಬಿಕೆಗಳನ್ನು ಗಾಳಿಗೆ ತೂರಿದಂತಹ ಜನರಿಂದ ಸಂಪೂರ್ಣವಾಗಿ ದೂರವಾಗಿ. ನೀವು ಯಾರನ್ನ ಕೂಡ ಸುಲಭವಾಗಿ ನಂಬಬೇಡಿ. ನೀವು ನಂಬಿದಂತಹ ಜನರಿಂದ ಇಷ್ಟುವರೆಗೂ ಮೋಸ ಹೋಗಿದ್ದು ಸಾಕು. ಈಗ ಎಲ್ಲ ರಹಸ್ಯವನ್ನ ಮುಂದೆ ಬಿಚ್ಚಿಡುತ್ತಾ ಹೋಗುತ್ತೇನೆ. ಅದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಿ. ನಿಮ್ಮ ರಹಸ್ಯಗಳನ್ನು ನಿಮ್ಮ ಅಸ್ತ್ರವಾಗಿ ನಿಮ್ಮ ವಿರುದ್ಧ ಬಳಸಿದಂತಹ ಶತ್ರುಗಳನ್ನು ನಾಶ ಮಾಡುವಂತಹ ಸಮಯ ಈ ಅಮಾವಾಸ್ಯೆ ಅವಧಿಯಲ್ಲಿ. ಬಹಳಷ್ಟು ಜಾಗರೂಕರಾಗಿರಿ. ಏಕೆಂದರೆ ಕೇವಲ 2 ದಿನದಲ್ಲಿ ಎದುರಾಗುವಂತಹ ದೊಡ್ಡ ದೊಡ್ಡ ಘಟನೆಗಳು ನಿಮ್ಮ ಜೀವನವನ್ನು ಅಲ್ಲೋಲ ಕಲ್ಲೋಲ ಮಾಡುತ್ತವೆ. ಒಟ್ಟಾರೆಯಾಗಿ ನಿಮ್ಮ ಶತ್ರುಗಳ ಪಾಪದ ಕೂಡ ತುಂಬುತ್ತದೆ. ಅವರು ನಿಮ್ಮ ಕಾಲ ಕೆಳಗೆ ಬಂದು ಬೀಳುತ್ತಾರೆ. ನಿಮ್ಮ ಜೀವನದಲ್ಲಿ ಅದೃಷ್ಟ ಮತ್ತೆ ಕೈ ಹಿಡಿಯುತ್ತೆ. ಸಂಪತ್ತು ಸೃಷ್ಟಿಯಾಗುತ್ತೆ. ನಿಮ್ಮ ಪ್ರತಿಯೊಂದು ಕೆಲಸದಲ್ಲೂ ಲಾಭ ಸಿಗುತ್ತದೆ. ಹೌದು ಸ್ನೇಹಿತರೆ, ಕತ್ತೆ ನಿಮ್ಮ ಜೀವನದಲ್ಲಿ ಅದು ಕಣ್ಣಿಗೆ ಬಿದ್ದ ನಂತರ ಅದೃಷ್ಟ ಕೈ ಹಿಡಿಯುತ್ತದೆ. ಕತ್ತೆ ಕಷ್ಟಪಟ್ಟು ದುಡಿಯುವಂತಹ ಸಹನೆ ಮತ್ತು ತಾಳ್ಮೆಯ ಸಂಕೇತ. ಬೆಳಗ್ಗೆ ಕತ್ತೆಯನ್ನು ನೋಡುವುದು ಖಂಡಿತವಾಗಿ ಭಾಗ್ಯ ಬರ್ತಕ್ಕಂಥ ವಿಚಾರ. ಜೀವನದಲ್ಲಿ ಪರಿಶ್ರಮ, ವಿನಯ ಮತ್ತು ನಿರಂತರ ಪ್ರಯತ್ನ ಮಾಡಿದರೆ ಯಶಸ್ಸು ಸಿಗುತ್ತದೆ ಎಂಬ ಸಾಂಕೇತಿಕವಾಗಿರುವಂತಹ ಒಂದು ಅದೃಷ್ಟವನ್ನು ತಿಳಿಸಿಕೊಡುತ್ತದೆ. ಜ್ಯೋತಿಷ್ಯದ ಪ್ರಕಾರ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ನೀವು ಅಳವಡಿಸಿಕೊಳ್ಳಬೇಕಾದ ಒಂದು ರಹಸ್ಯ ಅಂದರೆ ಯಾರೊಂದಿಗೂ ನಿಮ್ಮ ವಿಚಾರಗಳನ್ನು ಹಂಚಿಕೊಳ್ಳೋದನ್ನು ತಪ್ಪಿಸಬೇಕು. ಕೇವಲ ಕತ್ತೆ ಎಂದರೆ ಹೊರೆ ಬರುವ ಪ್ರಾಣಿ ಎಂಬ ಭಾವನೆಯನ್ನು ತೆಗೆದುಹಾಕಬೇಕು. ಭಾರತೀಯ ಸಂಪ್ರದಾಯದಲ್ಲಿ ಪರಿಶ್ರಮ, ತಾಳ್ಮೆ ಮತ್ತು ಸಹನೆಯ ಮೂಲ ರೂಪ ಅಂದರೆ ಅದು ಕತ್ತೆ. ಅದು ಯಾವುದೋ ಒಂದು ದೂರನ್ನು ನೀಡದೆ ತನ್ನ ಕೆಲಸವನ್ನು ನಿರಂತರವಾಗಿ ಮಾಡುತ್ತದೆ. ಆದ್ದರಿಂದ ಕತ್ತೆ ನಮಗೆ ಒಂದು ಜೀವನದ ಮಹತ್ವದ ಪಾಠವನ್ನು ಕಲಿಸುತ್ತದೆ. ಯಶಸ್ಸನ್ನು ಪಡೆಯಬೇಕಾದರೆ ಅದೃಷ್ಟಕ್ಕಿಂತ ಹೆಚ್ಚಾಗಿ ಪರಿಶ್ರಮ ಮತ್ತು ಸಹನೆ ಮುಖ್ಯ ಎಂಬ ಸಂದೇಶವನ್ನು ನೀಡುತ್ತದೆ. ಈಗ ನಿಮ್ಮ ಜೀವನದಲ್ಲಿ ಅಮಾವಾಸ್ಯೆಯ ನಂತರ ಹೊಸ ಆರಂಭ, ಕಷ್ಟಗಳನ್ನು ಎದುರಿಸುವಂತಹ ಶಕ್ತಿ ಮತ್ತು ಧೈರ್ಯದ ಒಂದು ಸಂಕೇತ ಸಿಗುತ್ತಾ ಹೋಗುತ್ತೆ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ದೃಢವಾಗಿ ಕಷ್ಟಗಳನ್ನು ಎದುರಿಸ್ತೀರಾ. ಆಧ್ಯಾತ್ಮಿಕ ದೃಷ್ಟಿಯಿಂದ ಅಹಂಕಾರವನ್ನು ಬಿಟ್ಟು ಸರಳವಾಗಿ ಬದುಕಿದರೆ ಜೀವನದಲ್ಲಿ ನಿಜವಾದ ಸಂತೋಷ ಮತ್ತು ಯಶಸ್ಸು ದೊರೆಯುತ್ತದೆ. ಪ್ರತಿಯೊಂದು ಜೀವಿಗೂ ಕೂಡ ಅದರದ್ದೇ ಆದ ಶಕ್ತಿ ಇರುತ್ತದೆ. ಜೀವನದ ಏರುಪೇರುಗಳು ಗ್ರಹಗಳ ಸ್ಥಿತಿ, ವ್ಯಕ್ತಿಯ ಕರ್ಮ ಮತ್ತು ಪ್ರಯತ್ನದೊಂದಿಗೆ ಸಂಬಂಧ ಹೊಂದಿರುತ್ತದೆ. ನೀವು ಜೀವನದಲ್ಲಿ ಅದೃಷ್ಟ ಭಾಗ್ಯ ಬರಬೇಕೆಂದರೆ ದೃಢವಾಗಿ ಜ್ಯೋತಿಷದ ಪ್ರಕಾರ ಪರಿಶ್ರಮ, ತಾಳ್ಮೆ, ಸಹನೆ, ಪ್ರಾಮಾಣಿಕತೆಯಿಂದ ಬದುಕಬೇಕು. ನಿಮ್ಮ ಜೀವನದಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆದುಕೊಳ್ತೀರಾ. ಹಾಗಾಗಿ ಕಥೆಯ ನಿಜವಾಗಿ ಮಹತ್ವ ರೂಪದ್ದು. ಅದರ ರೂಪದಲ್ಲ, ನೀವು ನೀಡುವಂತಹ ಜೀವನ ಸಂದೇಶದಲ್ಲಿರುತ್ತದೆ. ಕಷ್ಟ ಬಂದಾಗ ಕುಗ್ಗದೆ, ಸುಖ ಬಂದಾಗ ಹಿಗ್ಗದೆ, ಶ್ರಮವನ್ನು ಗೌರವಿಸುವುದು, ತಾಳ್ಮೆಯಿಂದ ಗುರಿಯತ್ತ ನಡೆಯುವುದು ಖಂಡಿತವಾಗಿ ನಿಮ್ಮ ಭಾಗ್ಯವನ್ನು ಬದಲಾಯಿಸುತ್ತದೆ. ಶುಭ ಸಂಕೇತಗಳಿಂದ ನಿಮ್ಮ ಜೀವನದಲ್ಲಿ ಸತ್ಕರ್ಮ, ಪರಿಶ್ರಮ, ಪ್ರಾಮಾಣಿಕತೆ, ದೇವರ ಮೇಲಿನ ನಂಬಿಕೆ ಜೀವನದಲ್ಲಿ ಶಾಶ್ವತ ಯಶಸ್ಸು ಮತ್ತು ಸಂತೋಷವನ್ನು ತಂದುಕೊಡುತ್ತದೆ. ಈ ಸಮಯದಲ್ಲಿ ನೀವು ಪಿತೃಗಳ ಆಶೀರ್ವಾದವನ್ನು ಪಡೆದುಕೊಳ್ಳುವಂಥದ್ದು ಉತ್ತಮ. ಮತ್ತು ಅಮಾವಾಸ್ಯೆ ದಿನ ತುಪ್ಪದ ದೀಪದಿಂದ ಲಕ್ಷ್ಮೀ ದೇವಿಗೆ ಆರಾಧನೆ ಮಾಡಬೇಕು. ಮನೆಯಲ್ಲಿ ಚಿಕ್ಕ ದೀಪವನ್ನು ಉರಿಸಬೇಕು. ತುಳಸಿಯ ಮುಂದೆ ದೀಪಾರಾಧನೆ ಮಾಡಬೇಕು. ನಿಮ್ಮ ಮನಸ್ಸು ಶಾಂತವಾಗಿರಬೇಕು. ಧ್ಯಾನ ಮಾಡುವಂಥದ್ದು. ಈ ಸಮಯದಲ್ಲಿ ಬರ್ತಕ್ಕಂಥ ನೆಗೆಟಿವ್ ಎನರ್ಜಿಯನ್ನು ದೂರ ಮಾಡಿಕೊಂಡು ಸಕಾರಾತ್ಮಕವಾದ ಮನೋಭಾವವನ್ನು ಸೃಷ್ಟಿ ಮಾಡಿಕೊಂಡ್ರೆ ನಿಮ್ಮನ್ನು ಯಾರೂ ಕೂಡ ಸೋಲಿಸೋಕೆ ಸಾಧ್ಯವಾಗುವುದಿಲ್ಲ. ಒಟ್ಟಾರೆಯಾಗಿ ಮೀನರಾಶಿಯ ಸ್ನೇಹಿತರೆ, ಈ ಒಂದು ಅಮಾವಾಸ್ಯೆಯಿಂದ ನಿಮ್ಮ ಬಾಳು ಬಂಗಾರವಾಗುತ್ತೆ. ಅದೃಷ್ಟ ಕೈ ಹಿಡಿಯುತ್ತೆ. ಇದನ್ನು ಯಾರೂ ತಡೆಯೋದಕ್ಕೆ
ಹೇಳೋಕ್ಕೆ ಸಾಧ್ಯವಿಲ್ಲ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ತೀರಾ. ಮುಂದೆ ಒಂದು ದೊಡ್ಡದಾದ ವಿಚಾರ ನಿಮ್ಮ ಕಣ್ಣ ಮುಂದೆ ಅನಾವರಣವಾಗುತ್ತೆ. ನಿಮ್ಮ ಶತ್ರುಗಳ ನಾಶವಾಗುತ್ತದೆ. ನೀವು ಜೀವನದಲ್ಲಿ ಎಲ್ಲವನ್ನ ಅಂದುಕೊಂಡದನ್ನು ಸಾಧಿಸುವಂತಹ ಸಮಯ ಈಗ ಶುರುವಾಗುತ್ತಿದೆ. ಅವಕಾಶಗಳು ಕೈಬೀಸಿ ಕರೆಯುತ್ತಿದೆ. ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಒಂದು ಹೆಜ್ಜೆಯನ್ನು ಸ್ಪಷ್ಟ ನಂಬಿಕೆ ಮತ್ತು ಧೈರ್ಯದಿಂದ ಮುಂದೆ ಇಡಿ. ಎಂದಿಗೂ ಕೂಡ ಹಿಂದೆ ತಿರುಗಿ ನೋಡಬೇಡಿ. ಇದು ನಿಮ್ಮ ಜೀವನದಲ್ಲಿ ಅದ್ಭುತವಾಗಿ ಕೆಲಸ ನಿರ್ವಹಿಸುತ್ತದೆ. ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.